ಸೂರ್ಯ ಸೂರ್ಯ ನಿಮ್ಮ ಅತ್ತಿಗೆಗೆ ಹೆರಿಗೆ ಆಗುತ್ತೇನೋ? ನಾರ್ಮಲ್ ಡೆಲಿವರಿನೇ ಆಗುತ್ತಾ? ನನಗೆ ಯಾಕೋ ಭಯವಾಗ್ತೈತೆ ಕಣೋ. ಅವಳು ಹಂಗೆ ಆಡ್ತಾ ಇದ್ಲು. ನಿಮ್ಮ ಅಣ್ಣ ಡಾಕ್ಟ್ರನ್ನ ಕೇಳ್ಕೊಬತ್ತೀನಿ ಅಂತ ಹೋದವನು ಬರಲೇ ಇಲ್ಲ. ಎಷ್ಟೊತ್ತಾಯ್ತು? ಹಾಂ, ಏನು ಹೇಳ್ತಾ ಇದ್ದಾರೋ ಏನೋ ಡಾಕ್ಟ್ರು. ನನಗಂತೂ ಭಯವಾದಂಗೆ ಆಗುತ್ತೆ. ಏನಾನ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತನ. ಅಯ್ಯೋ ಅಮ್ಮ, ಹಂಗೆ ಯಾಕೆ ಎದ್ರಕಂತೀಯ? ಅಂಥದ್ದು ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಏನಾದರೂ ಹಂಗೇನಾದ್ರು ತೊಂದರೆ ಆಗುತ್ತೆ ಅಂತಂದರೆ ಆಪ್ರೇಷನ್ ಮಾಡ್ತಾರೆ. ಏನೂ ಆಗಲ್ಲ, ಅತ್ತಿಗೆಗೂ ಏನೂ ಆಗಲ್ಲ, ಪಾಪಗೂ ಏನೂ ಆಗಲ್ಲ, ಇಬ್ಬರು ಚೆನ್ನಾಗಿರ್ತಾರೆ. ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು. ನಿಮ್ಮ ಅಪ್ಪಗೆ ಫೋನ್ ಮಾಡಿದ್ದೇನಪ್ಪ, ಎಲ್ಗೋಯ್ತು? ಬರುತ್ತಂತ? ಯಾವಾಗ ಬರುತ್ತಂತೆ? ಅಯ್ಯೋ ಅಪ್ಪಗೆ ಏನು ಬೇಡ ಬಿಡಮ್ಮ, ಹೆರಿಗೆ ಆದಮೇಲೆ ಒಂದೇ ಸಲ ಫೋನ್ ಮಾಡಿದ್ರೆ ಆಯಿತು. ಈಗ ಏನು ಹೇಳೋದು ಬೇಡ ಬಿಡು, ಏನೋ ಎಮರ್ಜೆನ್ಸಿ ಕೆಲಸದ ಮೇಲೆ ಹೋಗೈತವ ಅಪ್ಪಯ್ಯ. ನಾವಿದ್ದೀವಲ್ಲ, ನಾನಿದ್ದೀನಿ, ಅಣ್ಣ ಇದ್ದಾನೆ, ನಾವೆಲ್ಲ ನೋಡ್ಕೊಂತೀವಿ. ನೀನು ಯಾಕೆ ತಲೆ ಕೆಡ್ಸ್ಕೊಂತ ಇದೆಯಾ? ಹಂಗಲ್ಲ ಕಣೋ, ಏನಾದ್ರೂ ತುಮಕೂರಿಗೋ ಬೆಂಗಳೂರಿಗೋ ಏನಾನ ಕರ್ಕೊಂಡು ಹೋಗ್ಬೇಕು, ಏನಾನ ಹೆಚ್ಚು ಕಮ್ಮಿ ಇಲ್ಲ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತಂದರೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ. ಅಯ್ಯೋ ಅಮ್ಮ, ಅಂಥದ್ದು ಏನೂ ಆಗಿಲ್ಲ ಅಂತ ಹೇಳ್ತಿಲ್ವಾ? ತುಮಕೂರು ಬೆಂಗಳೂರು ಕರ್ಕೊಂಡು ಹೋಗೋಂಥದ್ದು ಏನೂ ಆಗಿಲ್ಲ, ಇಲ್ಲೇ ಆಪ್ರೇಷನ್ ಮಾಡ್ತಾರೆ. ಅಂಥದ್ದೇನೋ ತೊಂದರೆ ಆಗಿದ್ರೆ ಅವರೇ ಡಾಕ್ಟ್ರ್ ಹೇಳರ್ತಾನೆ ಮುಂಚೆನೇ ಕರ್ಕೊಂಡು ಹೋಗ್ಬಿಡಿ ಅಂತ. ನಾ ಮೊದಲೇ ಬಂದ ತಕ್ಷಣ ಚೆಕ್ ಮಾಡಿದೆ ಇಡ್ಕೇನೆ. ಇರು, ಅಣ್ಣ ಹೋಗಿದ್ದಾನಲ್ಲ ಡಾಕ್ಟ್ರ್ ಹತ್ರ, ಏನು ಮಾತಾಡ್ತಾರೆ ನೋಡೋಣ, ಏನು ಹೇಳ್ತಾರೆ ಅಂತನ. ನೀನು ಯಾಕೆ ಸುಮ್ಮನೆ ಗಾಬರಿ ಆಗ್ತೀಯಾ? ಆದ್ರೂ ನನಗೆ ಯಾಕೋ ಭಯವಾಗ್ತೈತೆ ಕಣೋ. ನಮ್ಮ ಮನೆಗೆ ಬರ್ತಾ ಇರೋ ಮೊದಲನೇ ಬಗ್ಗು ಏನಾನ ಹೆಚ್ಚು ಕಮ್ಮಿ ಆದರೆ ಅಂತನ ಸುಮ್ಮನೆ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಏನೋ ಸೂರ್ಯ. ಅಣ್ಣ ಅಣ್ಣ, ಏನಾಯ್ತು? ಅದಕ್ಕೆ ಹೆರಿಗೆ ಆಯ್ತಾ? ಇನ್ನೂ ಇಲ್ಲ ನಂದಿನಿ, ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಅಣ್ಣನೂ ಏನೋ ಡಾಕ್ಟ್ರ್ ಹತ್ರ ಏನೋ ಮಾತಾಡ್ಕೊ ಬರಬೇಕು ಅಂತನ ಹೋಗಿದ್ದಾನೆ, ಏನೋ ಅಂತ ಗೊತ್ತಿಲ್ಲ, ಇನ್ನೂ ಆಗಿಲ್ಲ ಹೆರಿಗೆ. ಹೆರಿಗೆ ಆಗಿದೆ ಇಷ್ಟೊತ್ತಿಗೆ ಡಾಕ್ಟ್ರು ಹೇಳ್ಬೇಕಾಗಿತ್ತು. ನಿನಗೆ ಯಾರು ಹೇಳಿರು? ನನಗೆ ಅಲ್ಲಿ ಯಾರೋ ಊರಲ್ಲಿ ಮಾತಾಡಿದ್ರಲ್ಲ, ನಾನು ಮತ್ತೆ ಆಮೇಲೆ ಮನೆ ಹತ್ರ ಹೋಗಿದ್ದೆ. ಗಂಗಮ್ಮ ಅಂತಾಗಿದ್ಲ, ಕೇಳಿದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಹೆರಿಗೆ ನೋವು ಬಂದಿತ್ತು ಅಂತ ಹೇಳಿದ್ಲ. ಸೀದಾ ಅಣ್ಣಗೆ ಫೋನ್ ಮಾಡಿದ್ದೆ, ಇಂಥ ಹಾಸ್ಪಿಟ್ಲು ಅಂತ ಅಡ್ರೆಸ್ ಹೇಳ್ದ, ಬಂದೆ. ಹೌದಾ, ಬಂದಿದ್ದು ಒಳ್ಳೇದಾಯ್ತು. ಬಾರಮ್ಮ ನಂದಿನಿ. ಏನಾಗುತ್ತೋ ಏನೋ, ನನಗಂತೂ ಭಯವಾಗ್ತೈತಿ ಕಣೆ ನಂದಿನಿ. ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂದರೆ ಇವರು ಇಲ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಸೂರ್ಯ. ಅವ್ನು ಚಂದ್ರ ನೋಡಿದೆ ಡಾಕ್ಟ್ರ್ ತಕ್ಕ ಮಾತಾಡ್ಕೊಂಬರಕ್ಕಂತ ಹೋದನು, ಬರಲೇ ಇಲ್ಲ. ಅಮ್ಮ, ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಸುಮ್ಮನಿರು. ಡಾಕ್ಟ್ರು ಆ ಥರ ಏನಾದರೂ ಆಗಂಗಿದ್ರೆ ಅವರೇನೆ ರೆಫರ್ ಮಾಡ್ತಾರೆ ಬೇರೆ ಕಡೆ ಕರ್ಕೊಂಡೋಗಿ ಅಂತಾನೆ. ನೀನ್ಯಾಕೆ ಚಿಂತೆ ಮಾಡ್ತೀಯಾ? ಇರು, ಡಾಕ್ಟ್ರು ಬರಲಿ, ಅವ್ರ ಹತ್ರ ಕೇಳಿಬಿಟ್ಟು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಏನಾದರೂ ಆಪ್ರೇಷನ್ ಮಾಡ್ತಾರೆ, ಏನಾದರೂ ತೊಂದರೆ ಆದರೆ, ನಾರ್ಮಲ್ ಡೆಲಿವರಿ ಆಗಕ್ಕೆ ತೊಂದರೆ ಆದರೆ ಆಪ್ರೇಷನ್ ಮಾಡ್ತಾರೆ. ಅಂಥದ್ದೇನು ತೊಂದರೆ ಆಗೋವಂಥದ್ದೇನು ಇಲ್ಲ ಬಿಡು. ನೀನ್ಯಾಕೆ ಚಿಂತೆ ಮಾಡ್ತೀಯ? ಅಣ್ಣ ಅಣ್ಣ, ಏನಾಯ್ತು ಅಣ್ಣ? ಏನಂದ್ರು ಡಾಕ್ಟ್ರು? ಡೆಲಿವರಿ ಆಯ್ತಾ? ಇನ್ನೂ ಇಲ್ಲ ಕಣೋ, ಅದು ನಾರ್ಮಲ್ ಡೆಲಿವರಿ ಆಗೋಕ್ಕೇನೋ ಕಷ್ಟ ಆಗ್ತಿದೆಯಂತೆ. ಹೌದಾ? ಕಷ್ಟನಾ? ಅಯ್ಯೋ ದೇವ್ರಿ, ಏನು ಹಿಂಗೆ ಹೇಳ್ತಾ ಇದೆಯಾ? ಮತ್ತೆ ಏನು ಮಾಡ್ಬೇಕೀಗ? ಏನಿಲ್ಲಮ್ಮ, ಆಪ್ರೇಷನ್ ಮಾಡ್ತಾರಂತೆ. ಅದಕ್ಕೆ ನನಗೆ ನನ್ನ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ರು ಅಷ್ಟೇನೆ. ಹೌದಾ? ಆಪ್ರೇಷನ್ ಮಾಡ್ತಾರಂತ? ಏನು ತೊಂದರೆ ಇಲ್ಲ ತಾನೇ? ಏನು ತೊಂದರೆ ಇಲ್ಲಮ್ಮ, ಈಗ ಏನಂದರೆ ಸ್ವಲ್ಪ ಕಷ್ಟ ಆಗ್ತಿದೆ, ಹಂಗಾಗಿ ಆಪ್ರೇಷನ್ ಮಾಡೋಣ, ಯಾವುದಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಡಾಕ್ಟ್ರು ಹೇಳಿದ್ರು ನನ್ನ ಹತ್ರ. ಅದಕ್ಕೆ ನಾನು ಆಪ್ರೇಷನ್ನೇ ಮಾಡಿ ಸರ್, ಪರವಾಗಿಲ್ಲ ಅಂತ ಹೇಳಿ ಸೈನ್ ಹಾಕಿ ಬಂದೆ. ಇನ್ನು ಸ್ವಲ್ಪ ಹೊತ್ತು, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಆಪ್ರೇಷನ್ ಆಗುತ್ತೆ. ಅವಾಗ ವಾರ್ಡಿಗೆ ಹಾಕ್ತಾರಲ್ಲ, ಅವಾಗ ಹೋಗಿ ನೋಡ್ಬೋದು. ನೀನೇನು ಭಯ ಪಡಬೇಡ, ಸುಮ್ಮನೆ ಇರು. ಅಯ್ಯೋ, ಆಪ್ರೇಷನ್ ಅಂದರೆ ನನಗೆ ಯಾಕೋ ಭಯವಾಗ್ತೈತಿ ಕಣೋ ಚಂದ್ರು. ಏನಾಗುತ್ತೋ ಏನೋ. ಅಯ್ಯೋ ಅಮ್ಮ, ಎದುರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಡಾಕ್ಟ್ರಿಗೆ ಗೊತ್ತಿರುತ್ತೆ ಏನಾದ್ರೆ ಏನಿಲ್ಲ ಅಂತ. ನೀನು ಸುಮ್ಮನೆ ಎದುರ್ಕಂತ ಇದೆಯಾ ಅಷ್ಟೇನೆ. ಎಷ್ಟು ಆಪ್ರೇಷನ್ ಆಗಲ್ಲ ಹೇಳು? ನಮ್ಮೂರಲ್ಲಿ ಎಷ್ಟು ಜನ ಆಪ್ರೇಷನ್ ಮಾಡಿಸ್ಕೊಂಡು ಮಕ್ಕಳು ನೆತ್ತಿಲ್ಲ. ಏನಾನ ತೊಂದರೆ ಇದ್ರೆ ಅಷ್ಟೇನೆ ಆಪ್ರೇಷನ್ ಮಾಡೋದು. ಸುಮ್ಮನೆ ಇರು. ಆದರೂ ನಂದಿನಿ, ನಾರ್ಮಲ್ ಡೆಲಿವರಿ ಆಗಿದ್ರೆ ಚೆನ್ನಾಗಿರೋದು, ಏನು ತೊಂದರೆ ಇರ್ತಿರ್ಲಿಲ್ಲ. 2-3 ದಿವಸಕ್ಕೇನೆ ಆರಾಮಾಗಿ ಮಾಮೂಲಿ ಇದ್ದಂಗೆ ಇರ್ಬೋದಾಗಿತ್ತು ಅಂತಾನ. ಅಷ್ಟೇನೆ ಅಮ್ಮ, ಏನೂ ಆಗಲ್ಲ, ಸುಮ್ಮನಿರು, ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಏನು ದೇವರೇ, ನಮ್ಮ ಮನೆ ದೇವ್ರಿಗೆ ಹರಕೆ ಮಾಡ್ಕೊಂತೀನಪ್ಪ. ಏನಾದ್ರೂ ಯಾವ ತೊಂದರೆ ಆಗ್ದಂಗೆ ಹೆರಿಗೆ ಆಗಿ ಸುಸೂತ್ರವಾಗಿ ಆದರೆ ಅಭಿಷೇಕ ಮಾಡಿ ಪೂಜೆ ಮಾಡಿಸ್ಕೊಂಬರೋಣ. ಆಯ್ತಮ್ಮ, ಪೂಜೆ ಮಾಡಿಸ್ಕೊಬರೋಣ ಬಿಡು. ಮನೆಯವರೆಲ್ಲ ಹೋಗ್ಬಿಟ್ಟು ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿ ಪ್ರಸಾದ ತಾಂಬರೋಣ. ಏನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. 1 ಗಂಟೆಯ ನಂತರ. ಅಣ್ಣ, ಡಾಕ್ಟ್ರು ಬಂದರು. ಸರ್, ಏನಾಯಿತು? ಆಪ್ರೇಷನ್ ಆಯಿತಾ? ಆಯ್ತಪ್ಪ, ಆಪ್ರೇಷನ್ ನಿನ್ನ ಹೆಂಡ್ತಿಗೆ ಆಯಿತು. ನಿಮಗೆ ಹೆಣ್ಪಾಪು ಆಗಿದೆ. ಹೌದಾ ಡಾಕ್ಟ್ರೇ? ಚೆನ್ನಾಗಿದ್ದಾರಾ? ನನ್ನ ಹೆಂಡ್ತಿನೂ ನನ್ನ ಮಗಳೂ ಇಬ್ಬರು ಚೆನ್ನಾಗಿದ್ದಾರೆ ತಾನೆ? ಏನೂ ತೊಂದರೆ ಇಲ್ಲ ತಾನೆ? ತೊಂದರೆ ಏನೂ ಇಲ್ಲಪ್ಪ. ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ದಿನ, 1 ವಾರ ನೋವಿರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಜಾಸ್ತಿ ಗಟ್ಟಿಯಾದಂಥ ಆಹಾರ ಕೊಡಬಾರ್ದು. ಈ ಮುದ್ದೆ, ಆಮೇಲೆ ಚಿಕನ್, ಮಟನ್ ಆ ಥರದ್ದೆಲ್ಲ ಕೊಡಬಾರ್ದು. ಇಡ್ಲಿ, ರೈಸು, ಗಂಜಿ ಈ ಥರದ್ದೇ ಕೊಡಬೇಕು. ಡಾಕ್ಟ್ರೇ, ನಾವು ಹೋಗಿ ನಮ್ಮ ಅತ್ತಿಗೆನ ಮತ್ತೆ ಪಾಪುನ ನೋಡ್ಬೋದಾ? ನೋಡ್ಬೋದು, ಹೋಗಿ. ನಡಿಯೋ ಚಂದ್ರು, ನಡಿ. ಅಲ್ಲೇ ಕವಿತಾ,
ಪಾಪ ತುಂಬ ಮುದ್ದಾಗಿದೆ ಕಣ ಸೂರ್ಯ. ಹೌದು ಅಣ್ಣ, ಎಲ್ಲ ಅದಕ್ಕೆ ಥರನೇ. ಅದಕ್ಕೆ ಮನೆ ಕಂಡಿದ್ದಾರ. ಅದಕ್ಕೆ ಕವಿತಾ ಕವಿತಾ. ರೀ ಬಂದ್ರಾ? ಬಂದೆ. ಚೆನ್ನಾಗಿದೆಯಾ ತಾನೇ? ಹಾಂ, ನೋವಾಗ್ತಿದ್ಯಾ ತುಂಬ? ಪರವಾಗಿಲ್ಲ. ಈಗೇನಷ್ಟು ನೋವಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋವು ತುಂಬ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಹೌದಾ? ನಾವು ಎಲ್ಲರೂ ಚೆನ್ನಾಗಿ ನೋಡ್ಕೊತೀವಿ ಬಿಡು. ಏನೋ ನೋವು ಆಗ್ದಂಗೆ ಬೇಗ ನೋವೆಲ್ಲ ಕಡಿಮೆ ಆಗೋ ಥರ ನಾವು ನೋಡ್ಕೊತೀವಿ. ನೀನೇನು ಚಿಂತೆ ಮಾಡಬೇಡ. ಪಾಪ ತುಂಬ ಚೆನ್ನಾಗಿದ್ದಾಳೆ. ಹೌದು ರೀ. ಏನು ಪಾಪು ಆಯಿತು, ನಿಮಗೆ ಇಷ್ಟ ಆಯ್ತಾ? ಹೆಣ್ಣು ಪಾಪನೋ ಯಾವುದೋ ಒಟ್ಟಿನಲ್ಲಿ ಆಯ್ತು ತಾನೆ. ನಿನಗೇನು ತೊಂದರೆ ಇಲ್ಲ ತಾನೆ? ಹಾಂ, ಏನು ತೊಂದರೆ ಇಲ್ಲ. ಏನು ಮಾಡೋದು, ನಾರ್ಮಲ್ ಡೆಲಿವರಿ ಆಗಿದ್ರೆ ಇಷ್ಟೇನು ನೋವಾಗ್ತಾ ಇರಲಿಲ್ಲ. ಆದರೆ ಈಗ ಸಿಸೇರಿನ್ ಅಲ್ವಾ, ತುಂಬ ಸ್ವಲ್ಪ ದಿನ ನೋವಿರುತ್ತೆ. ಏಯ್ ತುಂಟಿ ಕಳ್ಳಿ, ಅಲ್ಲೆಲ್ಲೆಲ್ಲೆಲ್ಲ ಕಣ್ಣು ನೋಡು ಎಷ್ಟು ಚೆನ್ನಾಗಿದ್ದಾವೆ. ನೋಡಮ್ಮ ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ. ನೋಡೋಕ್ಕೆ ನೀನು ಬಿಟ್ಟರೆ ತಾನೆ. ನೀನು ಸೂರ್ಯನ ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡಿದ್ದೀರಾ. ನಾನು ನಂದಿನಿ ನೋಡೋದಂಗೆ. ಸ್ವಲ್ಪ ಈ ಕಡೆಗೆ ಬರ್ರಿ ನೀವು ಇಬ್ಬರು. ಅಯ್ಯೋ ಇರಮ್ಮ, ನಾನು ನೋಡ್ತಾ ಇದ್ದೀನಿ. ನಾನು ನೋಡೋದೇ ಬೇಡವಾ? ಇರು, ಏನು ಅಷ್ಟೊಂದು ಅರ್ಜೆಂಟಾ ನಿನಗೆ? ಅಯ್ಯೋ ಅಣ್ಣ, ನಿನ್ನ ಮಗಳು ಮನೆಗೆ ಬರ್ತಾಳಲ್ಲ, ಅವಾಗ ಎಷ್ಟು ಬೇಕು ಅಂದ್ರೆ ಅಷ್ಟ ನೋಡುವಂತೆ. ಈಗ ನಮಗೂ ಸ್ವಲ್ಪ ನೋಡಕ್ ಬಿಡು. ಬಾಯಿಂದಕ್ಕೆ. ಆಯಿತು ಬರ್ರಮ್ಮ, ಬರ್ರಿ ನೋಡಿ ಬರ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿದ್ದಾಳೆ ನನ್ನ ಸೊಸೆ. ಏಯ್ ಮುದ್ದು ಸೊಸೆ. ಏನು ನಂದಿನಿ, ಈಗಲೇ ಅಲೆ ಸೊಸೆ ಅಂತಿದೀಯಾ? ಮತ್ತಿನ್ನೇನೋ ಸೂರ್ಯ, ನಮ್ಮ ನಂದಿನಿ ನಮ್ಮ ಚಂದ್ರು ಮಗಳಿಗೆ ಅತ್ತೆ ಆಗ್ಬೇಕಲ್ವಾ, ಅದಕ್ಕೆ ಸೊಸೆ ಅಂತಿದ್ದಾಳೆ. ಚೆನ್ನಾಗಿದ್ದಾಳೆ, ದುಂಡಾಗಿ. ಎಷ್ಟು ಕೆಜಿ ಐತಂತ ಪಾಪು? ಅತ್ತೆ 2.25 ಕೆಜಿನ ಏನೋ ಅಂತ ಹೇಳ್ತಾ ಇದ್ರು ಡಾಕ್ಟ್ರು. ಹೌದಾ? ಹೆಂಗೋ ಬಿಡಪ್ಪ, ಯಾವ ತೊಂದರೆನೂ ಇಲ್ವಲ್ಲ ಸದ್ಯ. ನನಗೆ ಆಪ್ರೇಷನ್ ಅಂದರೆ ಭಯವಾದಂಗಾಗಿತ್ತು, ಏನಾಗುತ್ತೋ ಏನೋ ಅಂತಾನೆ. ನನಗೂ ಭಯ ಆಗಿತ್ತತ್ತೆ. ಆಪ್ರೇಷನ್ ಅಂದ ತಕ್ಷಣ ಏನಾಗುತ್ತೋ ಏನೋ ಅಂತಾನೆ ಹೆದರ್ಕೊಬಿಟ್ಟಿದ್ದೆ. ಮತ್ತೆ ಡಾಕ್ಟ್ರು ನರ್ಸು ಎಲ್ಲನೂ ಏನೂ ತೊಂದರೆ ಆಗಲ್ಲಮ್ಮ, ಧೈರ್ಯವಾಗಿರೋ ಅಂತ ಹೇಳಿದ್ರು. BP ಎಲ್ಲ ಚೆಕ್ ಮಾಡಿದಾಗ ಎಲ್ಲ ನಾರ್ಮಲ್ಲೇ ಇತ್ತು. ಹಂಗಾಗಿ ಆಪ್ರೇಷನ್ ಮಾಡಬೇಕಾದ್ರೆ ಏನೂ ತೊಂದರೆ ಆಗಲಿಲ್ಲ. ಅದಕ್ಕೆ ಏನು ಭಯ ಪಡಕ್ಕೆ ಹೋಗ್ಬೇಡಿ. ನಾವಿದ್ದೀವಲ್ಲ, ನಾನಿದ್ದೀನಿ, ಅಣ್ಣ ಇದ್ದಾನೆ, ಸೂರ್ಯ ಇದ್ದಾನೆ, ಗಂಗಾ ಇದ್ದಾಳೆ, ಅಮ್ಮ ಅಪ್ಪ ಎಲ್ಲರೂ ಇದ್ದಾರೆ. ನೀವು ಧೈರ್ಯವಾಗಿರಿ. ನೀವು ಹುಷಾರಾಗೋವರೆಗೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಆಯ್ತು ನಂದಿನಿ. ಅತ್ತೆ, ಮಾವ ಬರ್ಲಿಲ್ವಾ? ಮಾವ ಎಲ್ಲೋದ್ರು? ನಿಮ್ಮ ಮಾವ ಎಲ್ಲ ಕೆಲಸದ ಮೇಲೆ ಎಲ್ಗೋ ಹೋಗ್ಯಾರಮ್ಮ. ಬಂದ್ಮೇಲೆ ನೋಡ್ತಾರೆ ಬಿಡು. ಯಾವಾಗ ನಾವು ಮನೆಗೆ ಹೋಗೋದು? ಅಮ್ಮ ಇನ್ನೂ ಒಂದು 4-5 ದಿವಸ ಬೇಕು. 4-5 ದಿವಸ ಆದಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು. ಆಪ್ರೇಷನ್ ಮಾಡಿರೋದಲ್ವಾ, ಹೊಲಿಗೆ ಬಿಚ್ಚಬೇಕಲ್ಲ. ಹೊಲಿಗೆ ಬಿಚ್ಚಿಬಿಟ್ಟು ಒಂದೇ ಸಲ ಕಳಿಸ್ತಾರೆ. ಮತ್ತೆ ಬರೋಕ್ಕಾಗಲ್ಲ. ಈಗ ಆಪ್ರೇಷನ್ ಆಗೈತಲ್ವಾ, ಗಾಡೀಲಿ ಪಾಡೀಲಿ ಬಂದರೆ ಒಟ್ಟು ಏನಾನ ತೊಂದರೆ ಆದತ್ತು, ಹೊಲಿಗೆ ಹಾಕಿರೋದು ಇದಾದತ್ತು ಅಂತ, ಹೆಚ್ಚು ಕಮ್ಮಿ ಆದತ್ತು ಅಂತ ಇಲ್ಲೇ ಇಟ್ಕೊಂಡು ಕಳಿಸ್ತಾರಂತೆ ಡಾಕ್ಟ್ರು. ಒಂದು 5 ದಿವಸಕ್ಕೆ ಕಳಿಸ್ತಾರೆ. ಹೌದಾ? ಸರಿ ಆಯ್ತಪ್ಪ, ನಾನು ಇಲ್ಲೇ ಇದ್ದು ನೋಡ್ಕೊಂತೀನಿ. ನೀನು ಇರ್ತೀಯಾ? ಅಣ್ಣ ನಾನಿರ್ತೀನಿ ಬಿಡು. ನೀನು ಮನೆಗೆ ಹೋಗಂಗಿದ್ರೆ ಹೋಗು, ನಾನು ಅಮ್ಮನೂ ಇಲ್ಲೇ ಇದ್ದು ನೋಡ್ಕೊಂತೀವಿ. ಅತ್ತಿಗೇನು ಪಾಪನೂ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಬರುವಂತೆ ನೀನು. ಬೇಡ ಕಣ ಸೂರ್ಯ, ಕವಿತನ್ಗೆ ನಾನಿದ್ರೆ ಒಂದು ಸ್ವಲ್ಪ ಧೈರ್ಯ. ನಾನೇ ಇರ್ತೀನಿ, ನೀನು ಹೋಗು ಮನೆಗೆ ಹೋಗಿ ನೀನು ಅದೇನು ನೋಡ್ಕೊ. ಆಮೇಲೆ ಬಂದಾಗ ನಾನೆಲ್ಲ ನೋಡ್ಕೊತೀನಿ. ಸರಿ ಅಣ್ಣ, ಆಯಿತು, ನಿನ್ನಿಷ್ಟ. ನೀನು ಇರೋದಾದರೆ ನನಗೂ ಸಂತೋಷನೇ. ಡಾಕ್ಟ್ರು ಬಂದರು. ಏನ್ರಮ್ಮ ನೋಡಿದ್ರಾ ನಿಮ್ಮ ಸೊಸೆನ ಮತ್ತೆ ನಿಮ್ಮ ಮೊಮ್ಮಗಳನ್ನ? ಡಾಕ್ಟ್ರೆ ನೋಡಿದ್ವಿ, ತುಂಬ ಚೆನ್ನಾಗಿದ್ದಾಳೆ. ಹೆಂಗೋ ಏನು ತೊಂದರೆ ಆಗ್ದಂಗೆ ಆಪ್ರೇಷನ್ ಮಾಡಿ ಮಗುನ ತೆಗೆದ್ರಲ್ಲ, ಅಷ್ಟೇ ಸಾಕು. ಆಪ್ರೇಷನ್ ಅಂದಾಗ ನನಗೆ ಭಯವಾದಂಗಾಗಿತ್ತು. ಏನು ಭಯ ಪಡೋಂಥದ್ದು ಏನೂ ಇಲ್ಲಮ್ಮ. ಏನೂ ತೊಂದರೆ ಇಲ್ಲ. ಸರಿ, ನೋಡ್ಕೊಂಬಿಟ್ಟು ಬೇಗ ಹೋಗಿ. ಒಬ್ಬರೋ ಇಬ್ಬರೋ ಇಲ್ಲಿರಿ. ಸರಿ ಆಯಿತು ಡಾಕ್ಟ್ರೆ. ಮೆಡಿಸಿನ್ ಎಲ್ಲ ಬರ್ಕೊಟ್ಟಿದ್ದೀನಿ. ನರ್ಸ್ ಇದ್ದಾರೆ, ನರ್ಸ್ಗೆ ಕೊಟ್ಬಿಡಿ ತಗೊಂಬಂದು. ಅವರು ಎಲ್ಲನ ಡ್ರಿಪ್ ಹಾಕ್ಬಿಟ್ಟು ಹಾಕ್ತಾರೆ ಮೆಡಿಸಿನ್. ಸರಿ ಡಾಕ್ಟ್ರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.